ಶೃಂಗಾರ ಹೆಣ್ಣಿನ ಹಣೆಗೆ ಸಿಂಧೂರ. ನೀವು ಬಿಸಾಕಿರೋ ಈ ದುಡ್ಡನ್ನಲ್ಲೇ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ನಿಮ್ ತರಾನೇ ದುಡ್ಡು ಮಾಡಿ ತೋರಿಸ್ತೀನಿ. ಈ ದುಡ್ಡು ದೊಡ್ಡ ಅಥವಾ ಮನುಷ್ಯ ದೊಡ್ಡವನ ಅನ್ನೋದನ್ನ ನಾನೇ ನಿಮಗೆ ಪ್ರೂವ್ ಮಾಡ್ತೀನಿ. ನಿಜ ಜೀವನದಲ್ಲಿ ನಡೆಯೋದೇ ಅತ್ತೆ ಸಿನಿಮಾದಲ್ಲಿ ಸನ್ನಿವೇಶವಾಗಿ ತೋರಿಸೋದು. ತೋರಿಸ್ತೀನಿ. ನಾನು ತೋರಿಸೋ ಸಿನಿಮಾ ನೋಡಿ ನಿಮಗೆ ತಡ್ಕೊಳ್ಳೋದಕ್ಕಾಗಲ್ಲ, ಹಾಗೆ ಮಾಡ್ತೀನಿ, ನೋಡ್ತಾರೆ. ಮೇಡಮ್, ನೀವು ಸಿಕ್ಕಾಪಟ್ಟೆ ಟ್ಯಾಲೆಂಟೆಡ್. ತುಂಬ ಚೆನ್ನಾಗಿ ಸಿಚುವೇಶನ್ನ ಕ್ರಿಯೇಟ್ ಮಾಡಿ ಆ ಸುಮನ ಮನೆಯಿಂದ ಹೊರಗೆ ಹಾಕೇ ಬಿಟ್ರಲ್ಲ. ವಾವ್, ರಿಯಲಿ ಗ್ರೇಟ್. ಲೈಫ್ ಅಂದ್ರೇ ಹೀಗೆ ಕೀರ್ತಿ. ನಮ್ಮ ಟ್ಯಾಲೆಂಟನ್ನು ಬಳಸ್ಕೊಂಡಾಗ ಮಾತ್ರ ನಮಗೆ ಗೆಲುವು ಸಿಗುತ್ತೆ. ಅದೇ ಅಹಂಕಾರನ ಬಳಸ್ಕೊಂಡ್ರೆ ಬರೀ ಸೋಲು ಅಷ್ಟೇ ಸಿಗೋದು. ಈ ಥಿಯರಿ ಯಾವಾಗಲೂ ಸತ್ಯ ಆಗುತ್ತೆ, ತಿಳ್ಕೊ. ಇನ್ನು ಸುಮಾ ಕತೆ ಮುಗೀತು. ಈ ಜನ್ಮದಲ್ಲಿ ಅವಳು ಈ ಮನೆ ಕಡೆ ತಲೆ ಕೂಡ ಹಾಕಿ ಮಲ್ಗಲ್ಲ. ಇದನ್ನೇನು ಸಾಮಾನ್ಯದ ವಿಷಯ ಅಂತ ತಿಳ್ಕೊಂಡಿದ್ಯಾ? ಸುಮನ್ ಜೊತೆನಲ್ಲಿ ರಕ್ತ ಹಂಚ್ಕೊಂಡು ಹುಟ್ಟಿದವಳು ಈ ಮನೆಯಲ್ಲೇ ಇದ್ದಾಳೆ. ಅಂಥವಳು ನನ್ನ ಹತ್ರ ಬಂದು ಅತ್ತೆ ಇವಳು ಕತ್ ಹಿಡ್ದು ಆಚೆ ಕಡೆ ದಬ್ಬಿ ಅಂತ ಹೇಳಬೇಕಾದ್ರೆ ಇದು ಸಾಮಾನ್ಯದ ವಿಷಯ ಅಲ್ವೇ ಅಲ್ವಾ? ಅದು ನಿಜ. ಸುಮನ್ ತಂಗಿ ಸ್ವಾತಿ ಅಕ್ಕನ್ನೇ ಎದುರಾಗಷ್ಟು ಒಂದು ಸ್ಟ್ರಾಂಗ್ ಸಿಚುವೇಶನ್ನ ನಾನು ಕ್ರಿಯೇಟ್ ಮಾಡಿದ್ರೆ ಮಾತ್ರ ಈ ಗೆಲುವು ಸಿಗ್ತಾ ಇತ್ತು. ಅದಕ್ಕೆ ಅದೇ ರೀತಿನೇ ಎಲ್ಲನೂ ಬಳಸ್ಕೊಳ್ತಾ ಹೋದೆ. ಅಲ್ಲಿಗೆ ನಾವು ಅಂದ್ಕೊಂಡಾಗೆ ಆಯಿತು. ಇನ್ನು ಮುಂದೆ ಯಾವತ್ತೂ ಆ ಸುಮಾ ಈ ಮನೆ ಒಳಗಡೆ ಕಾಲಿಡೋದಕ್ಕೂ ಚಾನ್ಸ್ ಇಲ್ಲ ಬಿಡು. ಇನ್ನು ನಾವು ಆರಾಮಾಗಿ ಹೋಗಿ ನಮ್ಮ ಗೌರವ್ ಏನು ಮಾಡ್ತಿದ್ದಾನೆ ಅಂತ ನೋಡೋಣ. ಕಮ್, ಲೆಟ್ಸ್ ಗೋ. ಓಕೆ. ಏನ್ ಮಾಡ್ತಾ ಇದ್ದೀರಾ? ಅಲ್ಲ, ಸುಮಾ ಸೈನ್ ಮಾಡಿಕೊಟ್ಟಿರೋ ಡಿವೋರ್ಸ್ ಪೇಪರ್ನ ಯಾಕೆ ಕರೆದಾಗ್ತಿದ್ದೀರಾ? ನಿಮಗೆ ಡಿವೋರ್ಸ್ ತಗೊಳ್ಳೋ ಉದ್ದೇಶ ಇಲ್ವಾ? ಏನು ಮಾತು ಅಂತ ಆಡ್ತಿದ್ಯಾ ಕೀರ್ತಿ? ಡಿವೋರ್ಸ್ ತಗೊಳ್ಳೋ ಉದ್ದೇಶ ಇಲ್ಲ ಅಂದಿದ್ರೆ ಸುಮನ್ ಹತ್ರ ಆ ಪೇಪರ್ ಮೇಲೆ ಯಾಕೆ ಸೈನ್ ಹಾಕಿಸ್ಕೊಳ್ತಾ ಇದ್ದ ಅಲ್ವಾ ಗೌರವ್? ಮತ್ತೆ ಯಾಕೆ ಹರಿದಾಕ್ಬೇಕು ಅನ್ನಿಸ್ತು? ಅವಳು ಇಷ್ಟಪಟ್ಟು ಇದಕ್ಕೆ ಸೈನ್ ಹಾಕಿಲ್ಲ. ನಾನು ಇದನ್ನು ಹರಿದಾಕಿ ಅವಳ ಜೊತೆ ಜೀವನ ಮಾಡ್ತೀನಂತೆ. ಅದಕ್ಕೆ ಅವಳ ಮೇಲಿನ ಚಾಲೆಂಜ್ಗೆ ಇದನ್ನು ಹರಿದಾಕಿ ಅವಳನ್ನ ದೂರ ಇಡೋಣ ಅಂತ. ನೋಡು, ಈ ರೀತಿ ಖಾಲಿ ಚಾಲೆಂಜ್ಗೆ ನಮ್ಮ ಲೈಫ್ನಲ್ಲಿ ಜಾಗ ಕೊಡಬಾರ್ದು ಗೌರವ್. ಅವಳು ಮತ್ತೆ ಇದೇ ಥರ ಡಿವೋರ್ಸ್ ಪೇಪರ್ ಮೇಲೆ ಸೈನ್ ಮಾಡ್ತಾಳೋ ಇಲ್ವೋ ಯಾರಿಗೆ ಗೊತ್ತು? ಹೌದು ಸರ್, ಆ ಸುಮಾ ಮೂಡು ಯಾವಾಗ ಹೇಗಿರುತ್ತೋ ಹೇಳೋದಕ್ಕಾಗಲ್ಲ. ನೀವಿನ್ಯಾವತ್ತೂ ಈ ಡಿವೋರ್ಸ್ ಪೇಪರ್ನ ಹರಿದಾಕ್ಲೇಬೇಡಿ. ಮಿಸ್ಟರ್, ನೀವು ಆಗಾಗ ತುಂಬ ಸ್ಮಾರ್ಟ್ ಅನ್ನಿಸ್ತೀರಾ. ಏನಿಲ್ಲ ಬಿಡಿ, ನನ್ನ ಮುಖದಲ್ಲಿ ಕ್ರಿಮಿನಲ್ ಅನ್ನೋ ಕಳೆ ಬಿಟ್ರೆ ಬೇರೆ ಇನ್ನೇನಿಲ್ಲ. ಅಯ್ಯೋ, ಪ್ರತಿಯೊಬ್ಬ ಕ್ರಿಮಿನಲ್ ಒಳಗೂ ಒಂದು ಅಳುವಂಥ ಮಗು ಇರುತ್ತೆ. ಗಂಡು ಮಗುನ ಹೆಣ್ಣು ಮಗುನ ಅಂತ ಕೇಳಿಬಿಡಿ, ಆ ಮಗು ಅಳು, ರಚ್ಚೆ, ಹಠ ಎಲ್ಲಾದ್ರೂ ಫ್ಯಾಮ್ಲಿಗೆ ಮಾತ್ರ ಸಂಬಂಧ ಪಡೆದೆ ಇಡೀ ಟೋಟಲ್ ಸೊಸೈಟಿಗೆ ವ್ಯಾಪಿಸಿ ರೌಡಿ ಅಂತ ಅನಿಸ್ಕೊಳ್ಳುತ್ತೆ. ಅದೇನೇ ಇರಲಿ, ರೌಡಿನ ಹ್ಯಾಂಡಲ್ ಮಾಡೋಕ್ಕೆ ಯಾರಿಗೂ ಬರಲ್ಲ ಬಿಡಿ. ಕ್ರೈಮ್ ಮಾಡೋ ಪ್ರತಿಯೊಬ್ಬ ಕ್ರಿಮಿನಲ್ ಕೂಡ ಎಂಡಿಗೆ ಹೋಗೋದು ಜೈಲಿಗೇನೆ. ನನ್ನನ್ನು ಸುಮಾರು ಸಲ ಜೈಲಿಗೆ ಹಾಕಿದ್ದಾರೆ, ಮತ್ತೆ ಬಿಟ್ಟಿದ್ದಾರೆ. ಇದು ನಮಗೆ ಆಗಾಗ ನಡೀತಾನೆ ಇರುತ್ತೆ. ಹೌದಾ?
ಮತ್ತೆ ನಿಮ್ಮನ್ನ ಒಳಗಡೆ ಹಾಕಿದಾಗ ನೀವೇನು ಮಾಡ್ತಿರ್ತೀರಾ? ಹೊರಗಡೆ ಇದ್ದಾಗ ಏನು ಮಾಡೋಕ್ಕಾಗಲ್ವೋ ಅದನ್ನು ಒಳಗಿದ್ದಾಗ ಮಾಡ್ತೀವಿ. ಅಂದರೆ ಸುಮ್ಮನೆ ಇರೋದು. ತಪ್ಪು ಮಾಡೋ ರೌಡಿನ ಒಳಗೆ ಹಾಕೋದು ಅಂದರೆ ನನ್ನ ಪ್ರಕಾರ ಅವ್ರ ವ್ಯಕ್ತಿತ್ವದ ಮೇಲೆ ನಾವು ರೌಡಿಸಮ್ ಮಾಡಿದಾಗ ನನಗೆ ಅನಿಸುತ್ತೆ. ಫಾರ್ ಎಕ್ಸಾಂಪಲ್ಲು ವಿನೋಬಾ ಭಾವೆ ಚಂಬಲ್ ಕಣಿವೆನಲ್ಲಿ ಇದ್ರಲ್ಲ, ಹಬ್ಬ ಆ ಮಾತಿಗೆ ಅದೆಂಥ ಶಕ್ತಿ ಇದೆ. ಬರೀ ಮಾತಿಂದ ಫೈರ್ ಮಾಡಿದ ತಕ್ಷಣ ಫೈರ್ ಮಾಡೋ ಗನ್ನನ್ನೇ ಕೆಳಗಿಟ್ಟು ಆ ಸಂತನಿಗೆ ಸರೆಂಡರ್ ಆಗ್ತಾರಂದ್ರೆ ನಾಟ್ ಎನ್ ಈಸಿ ಥಿಂಗ್ ಅನ್ಸಲ್ವಾ? ನನಗದೆಲ್ಲ ಗೊತ್ತಿಲ್ಲ. ನೀವು ಹೇಳಿದ್ರಲ್ಲ ವಿನೋಬಾ ಭಾವೆ, ಅವ್ರು ಯಾರು ಅಂತಲೂ ನನಗೆ ಗೊತ್ತಿಲ್ಲ. ನನಗೆ ಗೊತ್ತಿರೋದು ಬೆಕ್ಕಿನ ಕಣ್ಣಿ ನಾಗರಾಜ, ಸೀಮೆಣ್ಣೆ ಸಿದ್ಧ, ಬ್ಲೇಡ್ ರಾಜ, ಕೋತಿ ಮನ್ಮಥ. ನೀವು ಹೇಳಿದ ಹೆಸರುಗಳೆಲ್ಲ ಓಕೆ, ಈ ಕೋತಿ ಮನ್ಮಥ ಯಾರು? ಅವನ ನೋಡಕ್ಕೆ ಕೋತಿ ಥರನೇ ಇದ್ದ, ಆದರೆ ಸ್ಟ್ಯಾಂಡರ್ಡ್ ಹುಡುಗಿಯರನ್ನೆಲ್ಲ ಪಟಾಯಿಸ್ಕೊಳ್ತಿದ್ದ. ಮಚ್ಚ ಅದು ಹೆಂಗೋ ಪಟಾಯಿಸ್ಕೊಳ್ತೀಯ ಅಂತ ಕೇಳಿದರೆ, ನೋಡೋಕೆ ರೂಪ ಏನು ಬೇಕಾಗಿಲ್ಲ, ಒಂದೊಳ್ಳೆ ಟೆಕ್ನಿಕ್ ಬೇಕು ಅಂತಿದ್ದ. ಆ ಟೆಕ್ನಿಕ್ ಏನಪ್ಪ ಅಂತ ಕೇಳಿದರೆ ಅಂತೂ ಅವನು ಕೊನೆವರೆಗೂ ಆ ಟೆಕ್ನಿಕ್ ನಮಗೆ ಹೇಳ್ಕೊಡ್ಲೇ ಇಲ್ಲ. ಮಿಸ್ಟರ್, ನೀವು ಮಾತಾಡ್ತಾ ತುಂಬ ಇಷ್ಟ ಆಗ್ತಿದ್ದೀರಾ. ನಮ್ಗೆ ಯಾಕೋ ಇವತ್ತು ಎಣ್ಣೆ ಹೊಡಿಬೇಕು ಅನ್ನಿಸ್ತಾ ಇದೆ. ಪ್ಲೀಸ್ ತಂದು ಕೊಡ್ತೀರಾ? ನೀವು ಎಣ್ಣೆ ಹೊಡಿತೀರಾ? ಈ ಕಾಲದಲ್ಲಿ ಯಾರು ಎಣ್ಣೆ ಹೊಡಿಯೋಲ್ವೋ ಅವ್ರು ನನ್ನ ಪ್ರಕಾರ ಹುಡುಗಿನೇ ಅಲ್ಲ. ಸರಿ, ಬಾಟಲ್ ತರ್ತೀನಿ. ಬರೀ ಬಾಟಲ್ ತಂದರೆ ಸಾಕಾ? ನೆಂಚ್ಕೊಳ್ಳೋಕ್ಕೆ ಮಿಕ್ಚರು, ಕರ್ದಿರೋ ಕಡಲೆ ಬೀಜ, ಅದ್ರ ಜೊತೆಗೆ ಸಿಗರೇಟು. ಏನು, ನೀವು ಸಿಗರೇಟ್ ಹೊಡಿತೀರಾ? ನೋಡಿ ಮಿಸ್ಟರ್, ನಾವೇನೇ ಮಾಡಿದ್ರೂ ನಮ್ಮ ಟ್ರ್ಯಾಕೇ ಸಪ್ರೇಟು. ಅಂದರೆ ಎಣ್ಣೆ ಹೊಡೆದ್ರೆ, ಸಿಗರೇಟ್ ಹಚ್ಚಿದ್ರೆ, ಒಂದೊಂದೇ ಪೆಗ್ ಹಾಕ್ತಾ ಇದ್ರೆ ಮಾಲಾಶ್ರೀ ಕೂಡ ನಮ್ಮನ್ನು ನೋಡಿ ನಾಚ್ಕೋಬೇಕು. ಒಳಗೆ ಸೇರಿದರೆ ಗುಂಡು, ಹುಡುಗಿ ಆಗುವಳು ಗಂಡು. ಈಗಿನ ಕಾಲದ ಹುಡುಗಿಯರು ಕುಡಿಯೋದು ನೋಡಿದ್ರೆ ಮಾಲಾಶ್ರೀ ಅವರೇ ನಾಚ್ಕೊಳ್ತಾರಂತೆ. ಹಂಗಂತ ನಮ್ಮ ಕೋತಿ ಮನ್ಮಥನೇ ಹೇಳಿದ್ದು. ಹಾಗಾದ್ರೆ ಈಗಲೇ ಹೋಗಿ ನಮಗೆ ಬಾಟ್ಲಿ ತಂದು ಕೊಡ್ತೀರಾ? ಹೊಟ್ಟೆ ತುಂಬ ಕುಡಿತೀನಿ ಅಂದರೆ ಕುಡಿಸ್ದೇ ಇರೋಕ್ಕಾಗುತ್ತಾ? ಕುಡುಕರ ರಾಜ್ಯದಲ್ಲಿ ಕುಡಿಯೋ ಪ್ರಜೆಗಳೆಲ್ಲ ಸುಖವಾಗಿರ್ಬೇಕು. ಈಗಲೇ ತಗೊಬಂದು ಕೊಡ್ತೀನಿ, ತೋಳಿ ತಂದುತ್ತೇನೆ. ಹೇಯ್, ಅವ್ನು ಹೋದ, ನಾನು ಹೇಳಿದ್ದೆಲ್ಲ ನೆನಪಿದೆಯಾ? ನೆನಪಿದೆ. ಅವನಿಗೆ ಚೆನ್ನಾಗಿ ಕುಡಿಸಿ ನಾವಿಲ್ಲಿಂದ ಎಸ್ಕೇಪ್ ಆಗೋದು, ಅದೇ ತಾನೇ ನಮ್ಮ ಪ್ಲಾನು. ಹೇಳಬೇಕಾದ್ರೆ ಕರೆಕ್ಟಾಗೆ ಹೇಳ್ತೀಯ, ಮಾಡಬೇಕಾದ್ರೆ ಏನಾದರೂ ಎಡ್ವರ್ಟ್ ಮಾಡ್ತೀಯ. ಏನೇ ಇರಲಿ ಹುಷಾರಾಗಿ ನಾವು ನಮ್ಮ ಕೆಲಸನ ಮಾಡ್ಕೋಬೇಕು. ನೀನೇನು ಎದುರ್ಕೊಂಬೇಡ ಬೋನಾ. ಸುಮಾ ಅಲ್ಲಿರೋ ತನಕ ನಾವು ಭಯ ಪಡಬೇಕಾಗಿಲ್ಲ. ಹಿಂಗೆ ನೋಡ್ತಾ ಇರಮ್ಮ, ಇನ್ಮೇಲೆ ಎಲ್ಲ ಸರಿ ಹೋಗುತ್ತೆ. ಎಲ್ಲ ಸರಿ ಹೋಗ್ಲಿ ಅನ್ನೋದೇ ನನ್ನ ಆಸೆ. ಅಲ್ಲಿ ನೋಡಿ, ನಾವು ಮಾತಾಡ್ತಿದ್ದಾಗ ಸುಮ್ಮನೆ ಬಂದ್ಬಿಟ್ಲು. ಸುಮಾ, ನಿನ್ನ ಗೌರವ್ ಹೇಗಿದ್ದಾನೋ? ಮಾತಾಡಮ್ಮ, ಗೌರವ್ ಹೇಗಿದ್ದಾನೆ? ಅಲ್ಲೆಲ್ಲರೂ ಚೆನ್ನಾಗೇ ಇದ್ದಾರೆ ಅಂತೆ, ನಮ್ಮನ್ನ ಬಿಟ್ಟು. ನಾವು ಯಾವಾಗಲೂ ನಮ್ಮ ಸಂತೋಷನ ಬೇರೆಯವ್ರು ಚೆನ್ನಾಗಿರೋದ್ರಲ್ಲೇ ಹುಡುಕ್ತಾ ಇರ್ತೀವಿ, ಆದರೆ ಅದೆಲ್ಲ ನಿಜ ಅಲ್ಲ. ಬೇರೆಯವರಿಂದ ನಮ್ಮ ಸಂತೋಷ ನಮಗೆ ಸಿಗಲ್ಲ ಅಂತೆ, ಆದರೂ ಅದನ್ನೇ ಹುಡುಕ್ತಾ ಇರ್ತೀವಿ. ಯಾಕಮ್ಮ, ಎಂತಾಯ್ತು? ನೀನೇ ಡಿವೋರ್ಸ್ ಪೇಪರ್ಗೆ ಸೈನ್ ಹಾಕಿ ಅವನನ್ನ ಬಿಟ್ಟು ಹೋಗೋ ಥರ ಪ್ಲಾನ್ ಮಾಡಿಕೊಂಡು ಮತ್ತೆ ಅವನನ್ನು ಸಾಯಿಸ್ಬಿಟ್ರೆ ಎಲ್ಲ ಆಸ್ತಿನೂ ನಿನ್ನ ಹೆಸರಿಗೆ ಬರುತ್ತೆ ಅನ್ನೋದು ನಿನ್ನ ಪ್ಲಾನು ಅಲ್ವಾ? ಹೌದು ಅತ್ತೆ, ಆಸ್ತಿ ಆಸೆಗೋಸ್ಕರ ಇನ್ನು ಯಾರ್ಯಾರಿಗೆ ಯಾವ್ಯಾವ ಮಾತ್ರ ನುಗ್ಗಿಸ್ತಾಳೋ ಏನೋ. ಆಚೆಗೆ ಹಾಕಿ ಇವಳನ್ನು ಫಸ್ಟು. ನಡಿ ಆಚೆಗೆ ನಡಿ. ದಿನೇ ದಿನೇ ಆ ರಾಜೇಶ್ವರಿ ರಾಕ್ಷಸಿ ಆಗ್ತಾ ಇದ್ದಾಳೆ. ಅವಳು ಹುಟ್ಟಿರೋದೇ ರಾಕ್ಷಸಿ ವಂಶದಲ್ಲಿ. ಇನ್ನು ದಿನೇ ದಿನೇ ರಾಕ್ಷಸಿ ಆಗೋದು ಏನು ಬಂತಮ್ಮ? ಆಲ್ರೆಡಿ ಅವಳು ರಾಕ್ಷಸಿನೇ. ಅಲ್ಲಮ್ಮ, ಇಷ್ಟೆಲ್ಲ ನಡೆಯುವಾಗ ನಿಮ್ಮ ಮಾವಯ್ಯ ಅಲ್ಲಿರ್ಲಿಲ್ವಾ? ಅವ್ರ ಮನೆಯಲ್ಲಿ ಇರ್ಲಿಲ್ಲ ಅತ್ತೆ, ದಾರಿನಲ್ಲಿ ಬರ್ತಾ ಸಿಕ್ಕಿದ್ರು. ಸರಿ, ಸಿಕ್ಕಿ ಇನ್ನೆಂತ ಹೇಳಿರ್ತಾರೆ? ಆ ಫ್ಯಾಮಿಲಿ ಕೈಯಲ್ಲಿ ನಾನು ಸಿಕ್ಕಾಕೊಬಿಟ್ಟಿದ್ದೇನೆ, ಈ ನನ್ನ ಕೈಯಲ್ಲಿ ಖಾಲಿ ಕೈ ಬಿಟ್ಟರೆ ಇನ್ನೆಂತ ಇಲ್ಲ ಅಂತ ಹೇಳಿರ್ತಾರೆ. ಇಲ್ಲ ಅತ್ತೆ, ಈ ಸರಿ ಮಾವ ತುಂಬ ಸಿಟ್ಟಾಗಿದ್ರು. ನಿನ್ನ ಮನೆಗೆ ಬಾ, ನಾನು ನಿನ್ನ ಪರವಾಗಿ ನಿಂತು ಮಾತಾಡ್ತೀನಿ ಅಂತ ಹೇಳಿದ್ರು.
ಆದರೆ ಈಗಾಗಲೇ ಒಂದ್ಸರಿ ಜಗಳ ಮಾಡಿಕೊಂಡು ಮನೆಯಿಂದ ಹೊರಗೆ ಬಿದ್ದಿದ್ದೀನಿ. ಇನ್ನೊಂದ್ಸರಿ ಜಗಳ ಮಾಡಿ ಎಲ್ಲರ ಮನಸ್ಸನ್ನು ನೋಯಿಸೋದಕ್ಕೆ ನನಗೆ ಇಷ್ಟ ಇರಲಿಲ್ಲ ಅತ್ತೆ. ಅದಕ್ಕೆ ವಾಪಸ್ ಬಂದ್ಬಿಟ್ಟೆ. ಎಂತ ಆದ್ರೂ ಸುಮಾ, ನೀನು ಗೌರವನ ಬಿಟ್ಟು ಬರಬಾರ್ದಾಗಿತ್ತು. ಹೌದಮ್ಮ, ನೀನು ಅಲ್ಲಿದ್ಯಾ ಅನ್ನೋ ಧೈರ್ಯದ ಮೇಲೆ ನಿನ್ನನ್ನು ಅಲ್ಲಿ ಬಿಟ್ಟು ಬಂದಿದ್ದು. ನೀನು ನೋಡಿದ್ರೆ ವಾಪಸ್ ಬಂದೇ ಬಿಟ್ಟಿದ್ಯಾ. ಈಗ ನೀನು ಅಲ್ಲಿಲ್ಲ ಅಂತ ಹೇಳಿ ಅವರೆಲ್ಲ ಸೇರಿ ಗೌರವ್ ತಲೆ ಕೆಡಿಸಿ ಕೀರ್ತಿನ ಮದುವೆ ಆಗು ಅಂತ ಹೇಳ್ಕೊಟ್ರೆ ಎಂತ ಮಾಡ್ತೀಯಾ? ಅದು ಮಾತ್ರ ಸಾಧ್ಯ ಇಲ್ಲ ಅತ್ತೆ. ಯಾವ ಗ್ಯಾರಂಟಿ ಮೇಲೆ ಹಾಗೆ ಹೇಳ್ತೀಯಮ್ಮ? ರಾಜಿ ಬಗ್ಗೆ ನಿನಗಿಂತಲೂ ನನಗೆ ಚೆನ್ನಾಗಿ ಗೊತ್ತು. ಅವಳು ದೊಡ್ಡ ಮಾಯಂಗೆನೆ, ಯಾರನ್ನು ಬೇಕಾದರೂ ತನ್ನ ಕಡೆ ಸೆಳಿತಾಳೆ. ನೋಡಮ್ಮ, ಇವತ್ತು ಆಗಿದ್ದಾಗ್ಲಿ ನಿನ್ನ ಪರವಾಗಿ ನಾನಿದ್ದೀನಿ. ಬರಮ್ಮ ಹೋಗೋಣ. ಬೇಡ ಮೂರ್ತಿ ಅವರೇ, ಇವಾಗ ಹೋಗಿ ಜಗಳ ಮಾಡೋದ್ರಿಂದ ಯಾವ ಪ್ರಯೋಜನನೂ ಇಲ್ಲ. ಅದರಿಂದ ಪರಿಸ್ಥಿತಿ ಇನ್ನಷ್ಟು ಹದಗೆಟ್ಟೋಗುತ್ತೆ ಅಷ್ಟೆ. ಯಾವ ಮನೆಯಿಂದ ಮಾವ ನನ್ನ ಕುತ್ತಿಗೆ ಹಿಡಿದು ಹೊರಗೆ ಹಾಕಿದ್ರೋ ಅದೇ ಮನೆಯಿಂದ ಕೀರ್ತಿ ಕುತ್ತಿಗೆ ಹಿಡಿದು ಮಾವ ಹೊರಗೆ ಹಾಕ್ತಾರೆ. ಆ ಕಾಲ ಬಂದೇ ಬರುತ್ತೆ. ಹೆಂಡತಿ ಆದವಳಿಗೆ ಉಳಿಗಾಲ ಇಲ್ಲ ಅಂದಮೇಲೆ ಹೆಂಡತಿ ಅಲ್ದಲ್ಲೇ ಇರೋಳಿಗೆ ಎಲ್ಲಿ ಉಳಿಗಾಲ ಇರುತ್ತೆ? ಇಲ್ಲ, ಎಂಥ ಸ್ಥಿತಿನಲ್ಲೂ ಆ ಕೀರ್ತಿ ಮತ್ತೆ ಮಾವನ ಮದುವೆ ನಡೆಯಲ್ಲ. ಅಲ್ಲ ಸುಮಾ, ಇಷ್ಟು ದಿನ ನೀನಲ್ಲಿದ್ದೆ, ಅಲ್ಲಿ ಎಂತಾದರೂ ನಿನಗೆ ಗೊತ್ತಾಗ್ತಿತ್ತು. ಆದರೆ ಈಗ ನೀನು ಇಲ್ಲಿದೆಯಾ, ಅಲ್ಲಿ ಎಂತಾದರೂ ನಿನ್ಗೆ ಹೇಗೆ ಗೊತ್ತಾಗ್ತದೆ? ಮದುವೆನ ಅವರು ಮನೆಯಲ್ಲಿ ಮಾಡೋಕ್ಕಾಗೋದಿಲ್ಲ. ದೇವಸ್ಥಾನನೋ ಅಥವಾ ಚೌಟ್ರಿನೋ ಹುಡ್ಕೋಕೆ ಹೊರಗೆ ಬರಲೇಬೇಕಲ್ವಾ? ಅದು ನಾವು ಹೊರಗೆ ಹೋಗೋಣ. ಅಲ್ಲಮ್ಮ, ಕೆಟ್ಟೋರ ಮಧ್ಯೆ ನೀನೊಬ್ಬಳೆ ದೊಡ್ಡ ಹೋರಾಟ ಮಾಡ್ತಾ ಇದೆಯಾ. ನಿನಗೆ ಒಳ್ಳೇದಾಗಲಿ ಅನ್ನೋದೇ ನಮ್ಮ ಆಸೆ. ನನ್ನ ಆಸೆ ಆಸೆಯಾಗೆ ಉಳಿಬಾರ್ದು ಅಷ್ಟೇ. ಎಲ್ಲರೂ ಋಣಾನುಬಂಧ ಅದು ಇದು ಅಂತ ಏನೇನೋ ಹೇಳ್ತಾರೆ. ಆಗೆಲ್ಲ ನಾನು ಅನ್ಕೊಳ್ತಾ ಇದ್ದೆ, ಛೇ, ನಾವು ಮಾಡ್ಕೊಳ್ಳೋದಕ್ಕೆ ಋಣ ಅನ್ನೋ ಹೆಸರನ್ನ ಯಾಕೆ ಕೊಡಬೇಕು ಅಂತ. ಆದರೆ ನನಗೀಗ ಅರ್ಥ ಆಗ್ತಿದೆ, ಋಣ ಅನ್ನೋದು ಸುಳ್ಳಲ್ಲ ಅಂತ. ಅದು ಸುಳ್ಳು ಅಲ್ಲದೆ ಹೋಗಿದ್ದಿದ್ರೆ ಇಷ್ಟೊತ್ತಿಗೆ ಸುಮಾ ಹೆಂಡತಿ ಜಾಗದಲ್ಲಿ ಇದ್ಕೊಂಡು ಗೌರವ್ಗೆ ಸೇವೆ ಮಾಡಬೇಕಾಗಿತ್ತು. ಶೃಂಗಾರ ಹೆಣ್ಣಿನ ಹಣೆಗೆ ಸಿಂಧೂರ. ಶೃಂಗಾರ ಹೆಣ್ಣಿನ ಹಣೆಗೆ ಸಿಂಧೂರ. ಏನು ವಿಚಿತ್ರನೋ ಏನೋ, ಕಷ್ಟದಲ್ಲಿದ್ದಾಗ ಕೈ ಹಿಡಿದ ಹೆಂಡತಿ ಗಂಡನಿಗೆ ಸೇವೆ ಮಾಡಬೇಕು. ಆದರೆ ಅಂಥೊಳೆ ಕೈ ಕೊಟ್ಟು ಹೊಟ್ಟೋದ್ಲು. ಆದರೆ ಕೀರ್ತಿ ಇನ್ನೂ ಮದುವೆನೇ ಆಗಿಲ್ಲ. ಆದರೂ ಕೈ ಹಿಡಿದ ಹೆಂಡತಿಗಿಂತ ಹೆಚ್ಚಾಗಿ ನೀನು ಸೇವೆ ಮಾಡ್ತಾ ಇದ್ದಾಳೆ. ಎಲ್ಲರೂ ಋಣಾನುಬಂಧ ಅದು ಇದು ಅಂತ ಏನೇನೋ ಹೇಳ್ತಾರೆ. ಆಗೆಲ್ಲ ನಾನು ಅನ್ಕೊಳ್ತಾ ಇದ್ದೆ, ಛೇ, ನಾವು ಮಾಡ್ಕೊಳ್ಳೋದಕ್ಕೆ ಋಣ ಅನ್ನೋ ಹೆಸರನ್ನ ಯಾಕೆ ಕೊಡಬೇಕು ಅಂತ. ಆದರೆ ನನಗೀಗ ಅರ್ಥ ಆಗ್ತಿದೆ, ಋಣ ಅನ್ನೋದು ಸುಳ್ಳಲ್ಲ ಅಂತ. ಅದು ಸುಳ್ಳು ಅಲ್ಲದೆ ಹೋಗಿದ್ದಿದ್ರೆ ಇಷ್ಟೊತ್ತಿಗೆ ಸುಮಾ ಹೆಂಡತಿ ಜಾಗದಲ್ಲಿ ಇದ್ಕೊಂಡು ಗೌರವ್ಗೆ ಸೇವೆ ಮಾಡಬೇಕಾಗಿತ್ತು. ಇನ್ನು ನೀನು, ಅಯ್ಯೋ, ನಾನು ಮದುವೆ ಆಗ್ತಿರೋ ಹುಡುಗನಿಗೆ ಆಕ್ಸಿಡೆಂಟ್ ಆಗೋಗಿದೆ, ಅಂಥವನಿಂದ ನನಗಾಗೋದು ಏನಿದೆ ಅಂತ ಅಂದ್ಕೊಂಡು ದೂರ ಇರಬೇಕಾಗಿತ್ತು ಅಲ್ವಾ?
ನಿಜ ಕೀರ್ತಿ, ನೀನು ನನಗೆ ಸಿಕ್ಕಿದ್ದು, ಸುಮಾ ನನ್ನಿಂದ ದೂರ ಆಗಿದ್ದು ಎರಡೂ ಕೂಡ ಅದೃಷ್ಟನೇ. ಅವಳು ದೂರ ಆಗಿದ್ದಕ್ಕೆ ನೀನು ಹತ್ರ ಆದ್ಯೋ ಅಥವಾ ನೀನು ಹತ್ರ ಆಗಿದ್ದಕ್ಕೆ ಅವಳು ದೂರ ಆದ್ಲೋ ಒಂದು ಗೊತ್ತಿಲ್ಲ. ಎನಿವೇಸ್, ಥ್ಯಾಂಕ್ ಯು ಕೀರ್ತಿ, ಇಷ್ಟು ಸಾಕು. ಕೀರ್ತಿ, ಏನೋಮ್ಮ ಎಲ್ಲನೂ ಒಂಥರ ಒಳ್ಳೇದೇ ಆಗ್ತಾ ಇದೆ. ಈಗ ಒಂದು ಸ್ವಲ್ಪ ರೆಸ್ಟ್ ಮಾಡಲಿ, ಬಾ ನಾವು ಹೋಗೋಣ. ಹೌದು, ಸಾರಿ ಸರ್, ನಾನು ಮರ್ತೇ ಹೋಗಿದ್ದೆ. ನೀವು ಹೆಚ್ಚು ಮಾತಾಡಿ ಆಯಾಸ ಮಾಡ್ಕೋಬೇಡಿ, ಈಗ ರೆಸ್ಟ್ ಮಾಡಿ, ನಾವು ಬರ್ತೀವಿ. ಸರಿ, ಬಾ. ಸುಮಾ ಡಿವೋರ್ಸ್ ಪೇಪರ್ ಮೇಲೆ ಸೈನ್ ಹಾಕಿಕೊಟ್ಟು ಆಮೇಲೆ ಗೌರವ್ಗೆ ಪಾಯ್ಸನ್ ಟ್ಯಾಬ್ಲೆಟ್ಸ್ ಹಾಕಿ ಡಬಲ್ ಗೇಮ್ ಮಾಡಿದಾಳೆ. ಈ ವಿಷಯನ ನಾನು ಕೀರ್ತಿಯವ್ರ ತಂದೆ ಹತ್ರ ಹೇಳಿದ್ದೆ. ಅದಕ್ಕೆ ಅವ್ರು ಕೋಪ ಮಾಡ್ಕೊಂಡು ಹೀಗೆಲ್ಲ ಮಾತಾಡಿದಾರೆ ಅಷ್ಟೇ. ನೀನೇನು ಮಾತಾಡಬೇಡ. ನೀನೇನು, ನಿನ್ನ ಬುದ್ಧಿ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ಬಾಯಿ ಮುಚ್ಕೊಂಡು ಸುಮ್ಮನಿರು. ನಿಮ್ಮ ಅಪ್ಪನ ನಂಬರ್ ಹೇಳು. ಹೇಳು. ಈ ಮಹಾತಾಯಿ ಬೇಡ ಕೊಡಬೇಡ ಅಂತ ಸನ್ನೆ ಮಾಡ್ತಿದ್ದಾಳೆ, ಅದಕ್ಕೆ ನೀನು ಕೊಡ್ತಾ ಇಲ್ಲ ಅಲ್ವಾ? ಇನ್ನು ಕೊಡೋದ ನೀಲೇ. ಶೃಂಗಾರ ಹೆಣ್ಣಿನ ಹಣೆಗೆ ಸಿಂಧೂರ. ಶೃಂಗಾರ ಹೆಣ್ಣಿನ ಹಣೆಗೆ ಸಿಂಧೂರ. ರಾಜೇಶ್ವರಿ, ಏನಾಯ್ತ್ರಿ? ಯಾಕೆ ಹಾಕಿ ಕೂಕೋತಾ ಇದ್ದೀರಾ? ಸೇವೆ ಮಾಡಕ್ ಬಂದಿದ್ದ ಸುಮಾ ಮೇಲೆ ಇಲ್ಲದ ಆರೋಪಗಳನ್ನ ಹಾಕಿ ಅವಳನ್ನ ಮನೆಯಿಂದ ಆಚೆ ಹಾಕಿದ್ ಯಾಕೆ? ಯಾಕೆ ಅಂದ್ರೆ ಅವಳು ಗೌರವ್ಗೆ ವಿಷ ಹಾಕಿದ್ಲು, ಅದಕ್ಕೆ ಕತ್ ಹಿಡಿದು ಆಚೆ ದಬ್ಬಿದ್ದೀನಿ. ಇಂಪಾಸಿಬಲ್. ಸುಮಾ ಏನೇ ಇದ್ರು ಅಮೃತ ಕೊಡ್ತಾಳೆ ಹೊರತು ವಿಷ ಕೊಡಲ್ಲ. ನೋಡಿ, ಅವಳು ಕೊಟ್ಟಿರೋದು ಪಾಯ್ಸನ್ ಟ್ಯಾಬ್ಲೆಟ್ ಅಂತ ಡಾಕ್ಟರೇ ಕನ್ಫರ್ಮ್ ಮಾಡಿದ್ದಾರೆ. ಏ ಕೀರ್ತಿ, ನಿಮ್ಮ ಅಪ್ಪನ ಫೋನ್ ನಂಬರು ಅಡ್ರೆಸ್ ಕೊಡು. ಅದು ಅವ್ರ ಫೋನ್ ನಂಬರು ಅಡ್ರೆಸ್ಸು ನಿಮ್ಗೆ ಯಾಕ್ರಿ? ಅದಕ್ಕೂ ಇವಳಿಗೂ ಏನು ಸಂಬಂಧ ಇದೆ? ಹೇಳ್ತೀನಿ. ಏನ್ರಿ ಇದು? ಸುಮಾ ಎಲ್ಲೇ ಸಿಕ್ಕಿದ್ರು ಗೌರವ್ಗೂ ಕೀರ್ತಿಗೂ ಮದುವೆ ಮಾಡಿಸ್ತೀನಿ, ಏನು ಮಾಡ್ಕೋತೀಯೋ ಮಾಡ್ಕೋ ಹೋಗು ಅಂತ ಹೆದರ್ಸ್ತಾನಂತೆ ಅವನು. ಅದಕ್ಕೆ ಅವನಿಗೆ ಬುದ್ಧಿ ಕಲಿಸೋಕೆ ಅಂತ ಈ ರಿವಾಲ್ವರ್ ತಂದಿದ್ದೀನಿ. ಕೆಲವರು ಮಾತಿಗೆ ಬಗ್ದೇ ಇದ್ರು ಖಂಡಿತ ಇದರೊಳಗೆ ಇರೋ ಗುಂಡಿಗೆ ಬಗ್ತಾರೆ. ಈ ಅರ್ಜುನನ್ ಫೋನ್ ನಂಬರು ಅಡ್ರೆಸ್ಸು ಸಿಕ್ಕರೆ ಮುಗ್ದೇ ಹೋಯ್ತು ಕತೆ. ಏನ್ ಮಾಡೋದೀಗ? ಕೀರ್ತಿ, ಹೇಳು, ನಿಮ್ಮ ಅಪ್ಪ ಎಲ್ಲಿರ್ತಾರೆ? ನೋಡ್ರಿ, ಇದರಲ್ಲಿ ಕೀರ್ತಿ ತಂದೆದು ಏನು ತಪ್ಪಿಲ್ಲ. ಸುಮಾ ಡಿವೋರ್ಸ್ ಪೇಪರ್ ಮೇಲೆ ಸೈನ್ ಹಾಕಿಕೊಟ್ಟು ಆಮೇಲೆ ಗೌರವ್ಗೆ ಪಾಯ್ಸನ್ ಟ್ಯಾಬ್ಲೆಟ್ಸ್ ಹಾಕಿ ಡಬಲ್ ಗೇಮ್ ಮಾಡಿದಾಳೆ. ಈ ವಿಷಯನ ನಾನು ಕೀರ್ತಿಯವ್ರ ತಂದೆ ಹತ್ರ ಹೇಳಿದ್ದೆ. ಅದಕ್ಕೆ ಅವ್ರು ಕೋಪ ಮಾಡ್ಕೊಂಡು ಹೀಗೆಲ್ಲ ಮಾತಾಡಿದಾರೆ ಅಷ್ಟೇ. ನೀನೇನು ಮಾತಾಡಬೇಡ. ನೀನೇನು, ನಿನ್ನ ಬುದ್ಧಿ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ಬಾಯಿ ಮುಚ್ಕೊಂಡು ಸುಮ್ಮನಿರು. ಕೀರ್ತಿ, ನಿಮ್ಮ ಅಪ್ಪನ ನಂಬರ್ ಹೇಳು. ಹೇಳು. ಈ ಮಹಾತಾಯಿ ಬೇಡ ಕೊಡಬೇಡ ಅಂತ ಸನ್ನೆ ಮಾಡ್ತಿದ್ದಾಳೆ, ಅದಕ್ಕೆ ನೀನು ಕೊಡ್ತಾ ಇಲ್ಲ ಅಲ್ವಾ? ಇನ್ನು ಕೊಡೋದ ನೀಲೇ. ಅರ್ಜುನ್ ಬಾವಾ, ತಗೊಳ್ಳಿ ಫೈಲ್. ಏನು ಇಷ್ಟು ಸಂತೋಷವಾಗಿದೆಯಾ? ಮತ್ತೆ ಸಂತೋಷ ಪಡುವಂಥ ವಿಷಯ ತಾನೆ. ಈ ಸಲನೂ ಟೆಂಡರ್ ನಮಗೆ ಸಿಕ್ಕಿದೆ. ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು ಬಾವಾ, ಥ್ಯಾಂಕ್ ಯು. ನಿಮ್ಮ ಅಪ್ಪನ ಹೆಸರೇನು?
ನಿನ್ನನ್ನೇ ಕೇಳ್ತಿರೋದು. ನಿಮ್ಮ ಅಪ್ಪನ ಹೆಸರೇನು? ಅಪ್ಪ. ಕೀರ್ತಿ, ತಗೋ ಇದನ್ನ. ಅಮ್ಮನಿಗೊಂದು ಕೊಡು. ಇದ್ಯಾಕೋ ಗೌರವ್? ತಗೊಳ್ಳಿ, ಹೇಳ್ತೀನಿ. ಕೀರ್ತಿ ತಂದೆ ಹತ್ರ ಹೋಗಿ ಅವ್ರನ್ನ ಸಾಯಿಸೋದಕ್ಕೆ ಬದಲಾಗಿ ಮೊದಲು ನಾವೆಲ್ಲ ಸಾಯೋಣ, ಇವರು ನಮ್ಮ ಹೆಣ ದಾಟ್ಕೊಂಡು ಹೋಗ್ಲಿ. ಈಗ ಎಲ್ರೂ ಕೈಲಿರೋದು ಸುಮಾ ನನ್ನನ್ನು ಸಾಯಿಸೋಕೆ ಅಂತ ತಂದಿದ್ದ ವಿಷಯದ ಮಾತ್ರ. ಈಗ ಇದನ್ನೆಲ್ಲರೂ ನುಂಗೋಣ, ಇವರೊಬ್ಬರೇ ಸುಖವಾಗಿರ್ಲಿ. ನೋ ನೋ ನೋ, ಬಿಸಾಕಿ ಅದು. ನಾವು ಯಾರು ಸಾಯೋದು ನಿಮ್ಗೆ ಬೇಕಿಲ್ಲ ಅಂದರೆ ಇನ್ಯಾವತ್ತು ಕೀರ್ತಿ ತಂದೆ ತಂಟೆಗೆ ಹೋಗಲ್ಲ ಅಂತ ನನ್ನ ಮೇಲೆ ಕೈ ಟಾಣೆ ಮಾಡಿ ಮಾಡಿ. ಆಯ್ತು, ಇನ್ನೇನೇನಾಗುತ್ತೋ ಆಗಲಿ. ಒಟ್ಟಲ್ಲಿ ನಾನು ಬದುಕಿದ್ದೀನಲ್ಲ, ಅದೇ ಒಂದು ದೊಡ್ಡ ಸಮಸ್ಯೆ. ದಯವಿಟ್ಟು ನನ್ನ ಮಾತು ಕೇಳು ಪ್ರೀತ. ಈಗ ನನ್ನ ಸಂಸಾರ ನಿನ್ ಕೈಯಲ್ಲಿದೆ. ನಡೆದಿರೋದ್ರಲ್ಲಿ ನಂದೇನು ತಪ್ಪಿಲ್ಲ. ನಾಳೆ ನನ್ನ ಮಗು ಜಗತ್ತಿಗೆ ಬಂದು ಅಮ್ಮ ನಮ್ಮಪ್ಪ ಎಲ್ಲಿ, ನಮಗೆ ನಮ್ದೇ ಫ್ಯಾಮಿಲಿ ಯಾಕಿಲ್ಲ ಅಂತ ಕೇಳಿದ್ರೆ ನಾನು ಏನಂತ ಉತ್ತರ ಕೊಡ್ಲಿ? ನಿಮ್ಮ ಮಾತನ್ನ ನಂಬ್ತೀನಿ. ಅದಕ್ಕೆ ಹೊಟ್ಟೆಲಿರೋ ಮಗು ಮೇಲೆ ಪ್ರಮಾಣ ಮಾಡಿ ಆಣೆ ಮಾಡಿದ ಮೇಲೂ ಕೂಡ ನಿಮ್ಮ ಮಾತು ನಂಬದೇ ಇದ್ರೆ ನಾನು ಮನುಷ್ಯನೇ ಅಲ್ಲ. ಇದನ್ನ ಈಗಲೇ ಅರ್ಥ ಆಗ್ತೀನಿ. ಆಮೇಲೆ ಹೋಗಿ ಗೌರವ್ನ ಕನ್ವಿನ್ಸ್ ಮಾಡ್ತೀನಿ. ಎಲ್ಲರೂ ಋಣಾನುಬಂಧ ಅದು ಇದು ಅಂತ ಏನೇನೋ ಹೇಳ್ತಾರೆ. ಆಗೆಲ್ಲ ನಾನು ಅನ್ಕೊಳ್ತಾ ಇದ್ದೆ, ಛೇ ನಾವು ಮಾಡ್ಕೊಳ್ಳೋದಕ್ಕೆ ಋಣ ಅನ್ನೋ ಹೆಸರನ್ನ ಯಾಕೆ ಕೊಡಬೇಕು ಅಂತ. ಆದರೆ ನನಗೀಗ ಅರ್ಥ ಆಗ್ತಿದೆ, ಋಣ ಅನ್ನೋದು ಸುಳ್ಳಲ್ಲ ಅಂತ. ಅದು ಸುಳ್ಳು ಅಲ್ಲದೆ ಹೋಗಿದ್ದಿದ್ರೆ ಇಷ್ಟೊತ್ತಿಗೆ ಸುಮಾ ಹೆಂಡತಿ ಜಾಗದಲ್ಲಿ ಇದ್ಕೊಂಡು ಗೌರವ್ಗೆ ಸೇವೆ ಮಾಡಬೇಕಾಗಿತ್ತು. ಸುಮಾ ಡಿವೋರ್ಸ್ ಪೇಪರ್ ಮೇಲೆ ಸೈನ್ ಹಾಕಿಕೊಟ್ಟು ಆಮೇಲೆ ಗೌರವ್ಗೆ ಪಾಯ್ಸನ್ ಟ್ಯಾಬ್ಲೆಟ್ಸ್ ಹಾಕಿ ಡಬಲ್ ಗೇಮ್ ಮಾಡಿದಾಳೆ. ಈ ವಿಷಯನ ನಾನು ಕೀರ್ತಿಯವ್ರ ತಂದೆ ಹತ್ರ ಹೇಳಿದ್ದೆ. ಅದಕ್ಕೆ ಅವ್ರು ಕೋಪ ಮಾಡ್ಕೊಂಡು ಹೀಗೆಲ್ಲ ಮಾತಾಡಿದಾರೆ ಅಷ್ಟೇ. ನೀನೇನು ಮಾತಾಡಬೇಡ. ನೀನೇನು, ನಿನ್ ಬುದ್ಧಿ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ಬಾಯಿ ಮುಚ್ಕೊಂಡು ಸುಮ್ಮನಿರು. ನಿಮ್ಮ ಅಪ್ಪನ ನಂಬರ್ ಹೇಳು. ಹೇಳು. ಓ, ಈ ಮಹಾತಾಯಿ ಬೇಡ ಕೊಡಬೇಡ ಅಂತ ಸನ್ನೆ ಮಾಡ್ತಿದ್ದಾಳೆ. ಅದಕ್ಕೆ ನೀನು ಕೊಡ್ತಾ ಇಲ್ಲ ಅಲ್ವಾ? ಇನ್ನು ಕೊಡೋದ ನೀಲೇ. ದಯವಿಟ್ಟು ನನ್ನ ಮಾತು ಕೇಳು ಪ್ರೀತ. ಈಗ ನನ್ನ ಸಂಸಾರ ನಿನ್ ಕೈಯಲ್ಲಿದೆ. ನಡೆದಿರೋದ್ರಲ್ಲಿ ನಂದೇನು ತಪ್ಪಿಲ್ಲ. ನಾಳೆ ನನ್ನ ಮಗು ಜಗತ್ತಿಗೆ ಬಂದು ಅಮ್ಮ ನಮ್ಮಪ್ಪ ಎಲ್ಲಿ, ನಮಗೆ ನಮ್ದೇ ಫ್ಯಾಮಿಲಿ ಯಾಕಿಲ್ಲ ಅಂತ ಕೇಳಿದ್ರೆ ನಾನು ಏನಂತ ಉತ್ತರ ಕೊಡ್ಲಿ? ನಿಮ್ಮ ಮಾತನ್ನ ನಂಬ್ತೀನಿ. ಅದಕ್ಕೆ ಹೊಟ್ಟೆಲಿರೋ ಮಗು ಮೇಲೆ ಪ್ರಮಾಣ ಮಾಡಿ ಆಣೆ ಮಾಡಿದ ಮೇಲೂ ಕೂಡ ನಿಮ್ಮ ಮಾತು ನಂಬದೇ ಇದ್ರೆ ನಾನು ಮನುಷ್ಯನೇ ಅಲ್ಲ. ಇದನ್ನ ಈಗಲೇ ಅರ್ಥ ಆಗ್ತೀನಿ. ಆಮೇಲೆ ಹೋಗಿ ಗೌರವ್ನ ಕನ್ವಿನ್ಸ್ ಮಾಡ್ತೀನಿ.